ಹಾಯ್ ಫ್ರೆಂಡ್ಸ್, ನೋಡಿರಿ ಇದರೊಳಗೆ ಉದ್ದಿನಬೇಳೆ ಮತ್ತು ಮಸೂರ್ ದಾಲ್ ಮತ್ತು ಕಡಲೆಬೇಳೆ ಇದೆಲ್ಲ ಕೂಡಿಸಿ ನೆನೆ ಇಟ್ಟಿದ್ನಿ. ಈಗ ಇದ್ರದ್ದು ದೋಸೆ ಮಾಡ್ತೀನಿ. ಹೆಂಗೆ ಪ್ರಿಪೇರ್ ಮಾಡ್ಬೇಕನ್ನ ತೋರಿಸ್ತೀನಿ. ಇದನ್ನು ಈಗ ನೆನೆ ಇಟ್ಟಿದ್ದು ಈಗ ಬೀಸ್ಕೊಂಬರ್ತೀನಿ ರೀ. ನೋಡ್ರಿಲ್ಲೇ ಫ್ರೆಂಡ್ಸ್, ಇದು ಕೊಬ್ಬರಿ ರೀ, ಆಮೇಲೆ ಇಲ್ಲಿ ಬೆಳ್ಳುಳ್ಳಿ, ಟಮಾಟೆ ಹಣ್ಣು ಎಲ್ಲನೂ ಇಟ್ಟೀನಿ ರೀ. ಇದನ್ನು ಉಪ್ಪು ಹಾಕಿ ಸ್ವಲ್ಪ ಹುರ್ಕೊಂಬರ್ತೀನಿ ರೀ. ಕೊಬ್ಬರಿ ಚಟ್ನಿ ಮಾಡ್ರಿ ಫ್ರೆಂಡ್ಸ್. ಚಟ್ನಿಗೆ ಒಗ್ಗರಣೆ ಹಾಕಕ್ಕೆ ಜೀರಿಗೆ, ಸಾಸಿವೆ, ಕರಿಬೇವು. ಚಟಪಟ 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 ಅನ್ನುತ್ತಿದೆ ಈ ಚಟನಿ. ಇಲ್ಲಿ ನೋಡಿ ಕೊಬ್ಬರಿ ಟಮಾಟೆ ಹಣ್ಣು. ನೈಸ್ ಫಾರ್ ದ ಚಟ್ನಿ. ಇಷ್ಟು ನೈಸಾಗಿ ಚಟ್ನಿಯನ್ನು ಮಾಡಿದೆ. ಗುಡ್. ಬೀಸಿದ ಹಿಟ್ಟು ಆಮೇಲೆ ಮಾಡುತ್ತಿರುವ ದೋಸೆ ಅಷ್ಟು ಚೆನ್ನಾಗಿ ಬರ್ತದೆ. ಭಾಳ ಟೇಸ್ಟಿ ಆಗ್ತದೆ. ಇದ್ರಾಗ ಅಕ್ಕಿ ಇರಲ್ಲಲ್ಲ, ಬರೀ ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಮಸೂರು ದಾಲ್, ಕೆಂಪು ಮಸೂರು ಇರ್ತದೆ, ಮಸೂರು ದಾಲ್ ಅದನ್ನಿಷ್ಟು ಹಾಕಿ ನೆನೆ ಇಟ್ಟು ಈ ರೀತಿ ಭಾಳ ಟೇಸ್ಟಿ ಅಂದರೆ ತುಂಬ ಟೇಸ್ಟಿಯಾಗಿದೆ. ನೋಡಿ ಯಾವ ರೀತಿ ಆಗ್ತಾಯಿದೆ ಅಂದರೆ. ನಮ್ಮಲ್ಲಿ ಹಂಗೆ ಏನಾದರೂ ನಮ್ಗೆ ಇವತ್ತು ಅಡುಗೆ ತೋರಿಸ್ತೀನಿ. ನೋಡಿ ಅನ್ನನೂ ಮಾಡಿಟ್ಟಿದ್ದೀನಿ, ದೋಸೆ, ಚಟ್ನಿ. ಏನು ಹೇಳ್ಬೇಕಂದ್ರೆ ನಂಗೆ ತಿಳಿಯೋಲ್ಲ. ಮತ್ತಿಲ್ಲೇ ನಮ್ಮ ಪುಟ್ಟಿಗೋಸ್ಕರ ನೋಡಿ ತಪ್ಪೆ ಕುದೀತಾ ಇದೆ. ಮುಂಜಾನೆ ಬೆಳಗ್ಗೆ ಎದ್ದು ಗೆಣಸು ಕುದಿಸಿದ್ನೆ, ಅದು ತಿನ್ನೋಕ್ಕಲ್ಲ ಅಂತ ಮತ್ತೆ ಇದನ್ನು ಕುದಿಸಿನಿ. ಏನಂತಾರೋ ಗೊತ್ತಿಲ್ಲ. ದೋಸೆ ಯಾವ ರೀತಿಯಾಗಿ ಬರ್ತವೆ ಅಂದರೆ ಆಹಾ ಇಂಥ ಸಂಭ್ರಮ. ಇದೇ ದೋಸೆ ಹೇಗಿದೆ ನೋಡಿ. ದೋಸೆ ತಿನ್ನುವ ಆಸೆ ಇದ್ದರೆ ಚಟ 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 ಎಣ್ಣೆ ಸಿಡಿತು ಟಕ್ ಟಕ್ ಟಕ್. ಈ ಬೆಟರ್ನ ಈ ರೀತಿಯಾಗಿ ತಗೊಂಡು ಈ ರೀತಿಯಾಗಿ ಮ್ಯಾಶ್ ಮಾಡಿస్తే ದೋಸೆ ಮಾಡೋದೇನೆಂದರೆ ಫೈನಲಿ ದೋಸೆ ಚಟ್ನಿ ತಿನ್ನಲಿಕ್ಕೆ ಹೊಂಟೀನಿ. ಬರ್ರಿ ನೀವು ತಿನ್ನಿರಿ. ಯಾರಿಗೆ ಮಾಡೋದು ಕಲ್ಕೋಬೇಕಂದ್ರೆ ನೋಡಿರಿ, ಮಾಡೋದು ಕಲ್ಕೋರಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಫ್ರೆಂಡ್ಸ್. ಗುಡ್ ಈವ್ನಿಂಗ್ ಅಂದರೆ ಮತ್ತೆ ಅದೇ ಅಡುಗೆ ಕೆಲಸ. ಇಲ್ಲಿ ನೋಡಿ ಗೋಬಿಯನ್ನು ಕಟ್ ಮಾಡಿ, ಕಾಲಿಫ್ಲವರ್ ಅಂದರೆ ಹೂಕೋಸನ್ನು ಅಂತಾರೆ. ಮತ್ತು ಅದಕ್ಕೆ ಕನ್ನಡದಲ್ಲಿ ಏನೋ ಕಾಲಿಫ್ಲವರ್ ಅಂತಿದ್ರು, ಏನೋ ಅಂತಿದ್ರು, ಅದು ನನಗೆ ಗೊತ್ತಿಲ್ಲ, ನೆನಪಿಲ್ಲ. ಇದೆ ನೋಡ್ರಿ, ಇಲ್ಲಿ ಮಾಡೀನಿ. ಇದಿಷ್ಟು ರೆಡಿ ಮಾಡೀನಿ. ಮತ್ತು ಈಗ ಹಿಟ್ಟನ್ನು ನಾದಿಟ್ಟಿನಿ. ನಮ್ಮಿಬ್ಬರಿಗೋಸ್ಕರ ಇನ್ನೂ ಉಳಿತಾವೆ ಅಷ್ಟೇ. ಈಗ ಒಗ್ಗರಣೆ ಹಾಕ್ತೀನಿ ನೋಡಿರಿ. ಇಲ್ಲಿ ನಾನು ಕಡಾಯಿಗೆ ರೆಡಿ ಮಾಡೀನಿ ರೀ. ಮೊದಲು ಲೆಟ್ ಮಿ ಸಿ ನೋಡ್ರಿ. ಈಗ ಇದರೊಳಗೆ ಸಾಸಿವೆ ಎಣ್ಣೆ ಹಾಕಿದೆ, ಜೀರಿಗೆ, ಕರಿಬೇವು ಸೊಪ್ಪು, ಆಮೇಲೆ ಈರುಳ್ಳಿ. ಎಷ್ಟು ಚೆನ್ನಾಗಿ ಆಡ್ ಮಾಡಿದ್ದಾರೆ. ಅದನ್ನು ಯಾರು ಆಡಿದ್ದಾರೆ ಅದೇ ಗೊತ್ತಿಲ್ಲ, ಆದರೆ ಮಾಡಿದ್ದಾರೆ ಯಾರು ಅದೇ ಗೊತ್ತಿಲ್ಲ. ಆದರೆ ಹಾಡು ಚೆನ್ನಾಗಿದೆ, ಅದನ್ನು ಹಾಕ್ತೀನಿ ನಾನು. ಚೆನ್ನಾಗಿ ಉರ್ಸೋತೀನಿ, ಮಣ್ಣಾಗಿ ಗಿಡವಾಗಿ ಬೇರೆಯಿಂದ ಎಲ್ಲರಿಗೂ ನೆರಳಾಗಿ. ಇದು ಹಿಂಗೇ ಹೆಣ್ಮಕ್ಳ ಜೀವನ, ಅದು ಹಿಂಗೇ.
ಒಬ್ಬರ ಮನೇಲಿ ಹುಟ್ಟಿ ಒಬ್ಬರ ಮನೇಲಿ ಬೆಳೆದು ಮತ್ತು ಲಗ್ನ ಮಾಡ್ಕೊಂಡು ಬೇರೆದವ್ರ ಮನೆಗೆ ಬಂದು ಅವ್ರ ಮನೆಗೆ ಬೆಳೆದೋದು ಇದೊಂದು ಒಂಥರ ಗಿಡ ಇದ್ದಂಗೆ. ಅದಕ್ಕೆ ಮಾತದವಲ್ಲ ನಾವು ಮಾತು ಬರ್ತೈತಿ. ಆಮೇಲೆ ಅದಕ್ಕೆ ನೀರು ಹಾಕಿ ಬೆಳೆಸ್ತೀವಿ. ನಾವು ಸಾರು ಹೋಳಿಗೆ ತುಪ್ಪ ಎಲ್ಲ ಊಟ ಮಾಡ್ತೀವಿ. ಅರ್ಥ ಮಾಡಿಕೊಂಡವ್ರಿಗೂ ಇದೆ, ಅಂದರೆ ಇಲ್ಲ ಏನು ಮಾಡೋದು, ಸುಮ್ಮನೆ ಬೇಯಿಸಾಗಿತ್ತು ನನಗೆ. ಎಷ್ಟೋ ಬೇಯಿಸಿದ ಒಬ್ಬರು ಜೀವನವನ್ನು ನಡೆಸಲು ನಡೆಯಬೇಕು. ಇಲ್ಲಿ ಮಮ್ಮ ಕೊಟ್ಟಾಳೆ. ಮಮ್ಮ ಹಾಯ್ ಹಾಯ್ ಅನ್ನು ಹಾಯ್ ನೋಡಿ, ಇಲ್ಲಿ ತಾನು ಎದ್ದು ಬರ್ಬೇಕಂತ ಕಾಂಜಾನ ಮಮ್ಮ. ಗೋಬಿ ನೋಡಿ ಎಷ್ಟು ಚೆನ್ನಾಗಿದೆ. ಬಟ್ ಹಾಬಿ ಜಾಯಿನ್ ಮಮ್ಮ. ಫ್ರೆಂಡ್ಸ್ ಏನಂದರೆ ನಾನು ಹಾಗೆ ಗೋಬಿ ಹತ್ತಿ ಹಾಕ್ತಿದ್ನಿ, ನಮಗೆ ಹೇಳಲೇ ಇಲ್ಲ ನಾನು. ಸ್ವಲ್ಪ ಮಸಾಲ ಆಗಿತ್ತಲ್ಲ ಅದರಲ್ಲೇ ಗೋಬಿ ಎಣ್ಣೆ ಹಾಕ್ತಿದ್ದೆ. ಈಗ ಅದನ್ನು ಮೊದಲೇ ಏನು ಮಾಡೋದಂದ್ರೆ ಗೋಬಿ ಹಾಗೆ ತಿನ್ನಂಗಿಲ್ಲ, ಯಾಕಂದರೆ ಬಿಸಿನೀರಲ್ಲಿ ಉಪ್ಪು ಹಾಕಿ ಕುದಿಸ್ಬೇಕು. ಯಾಕಂದರೆ ಬಿಹಾರದಲ್ಲಿ ಅಲ್ಲಿ ಒಂದು ಕೇಸ್ ಆಗಿತ್ತು, ಗೋಬಿಯನ್ನು ಹಾಗೆ ಮಾಡ್ಕೊಂಡು ತಿನ್ನೋದಕ್ಕೆ ಅದರೊಳಗಿನ ಹುಳ ಎಲ್ಲ ಕಿವಿ ಹೋಗಿ ಹೊತ್ಕೊಂಡು ತಿಂದು ಮತ್ತು ಅದೆಲ್ಲ ಫುಡ್ ಪಾಯ್ಸನ್ ಆಗುತ್ತೆ. ಅದರ ಸಂಬಂಧ ಚೆನ್ನಾಗಿಲ್ಲ. ಅದಕ್ಕೆ ಇದನ್ನು ನಾನು ಕುದಿಸಿ ಮಾಡೋದು. ನೋಡಿ ಗೋಬಿ ಈ ಥರವಾಗಿದೆ. ಈಗ ನಾನು ರೊಟ್ಟಿಯನ್ನು ಮಾಡಿ ಚಪಾತಿ ಮಾಡಿ ಗೋಬಿ ಪಲ್ಯ ತಿನ್ನುತ್ತೀನಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್.